ಒಮ್ಮೆ ಒಂದು ಸಣ್ಣ ಹಳ್ಳಿಯ ಅಂಚಿನಲ್ಲಿ ಜ್ಞಾನಿ ಸಂತನೊಬ್ಬ ವಾಸಿಸುತ್ತಿದ್ದನು. ಆತನು ತನ್ನ ಜ್ಞಾನ ಮತ್ತು ಶಿಸ್ತಿಗಾಗಿ ಪ್ರಸಿದ್ಧನಾಗಿದ್ದನು. ಆದರೆ ಕೆಲವೊಮ್ಮೆ ಅವನು ವಿಚಿತ್ರವಾಗಿ ವರ್ತಿಸುತ್ತಿದ್ದನು, ಕಾರಣವಿಲ್ಲದೆ ಕೋಪಗೊಂಡಿದ್ದನು. ಶಿಷ್ಯರಿಗೆ ಇದಕ್ಕೆ ಕಾರಣ ಅರ್ಥವಾಗುತ್ತಿರಲಿಲ್ಲ. ಸಂತನು ತನ್ನ ಶಿಷ್ಯರನ್ನು ಆಗಾಗ್ಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳುಹಿಸುತ್ತಿದ್ದನು. ನಿಜ ಜೀವನದ ಅನುಭವ ಪಡೆದು ಪುಸ್ತಕಗಳಿಂದ ಕಲಿಯಲಾಗದ ಜ್ಞಾನವನ್ನು ಪಡೆಯಲು. ಒಂದು ದಿನ ಸಂತನು ತನ್ನ ಯುವ ಶಿಷ್ಯನನ್ನು ಕರೆಯುತ್ತಾನೆ. ನೀನು ನನ್ನೊಂದಿಗೆ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದಿ. ಆದರೆ ನಿಜವಾದ ಜ್ಞಾನವನ್ನು ಒಂದೇ ಸ್ಥಳದಲ್ಲಿ ವಾಸಿಸುವುದರಿಂದ ಪಡೆಯಲಾಗುವುದಿಲ್ಲ. ಅದು ಅನುಭವ ಮತ್ತು ಕಷ್ಟದಿಂದ ಬರುತ್ತದೆ. ಹೋಗು, ಊರೂರಿಗೆ ತಿರುಗು, ಜೀವನವನ್ನು ಕಲಿತು ಬಾ ಎಂದು ಹೇಳುತ್ತಾನೆ. ಶಿಷ್ಯನು ಗೌರವದಿಂದ ನಮಸ್ಕರಿಸಿ ಪ್ರಯಾಣ ಆರಂಭಿಸುತ್ತಾನೆ. 1 ವರ್ಷವಿಡೀ ಅವನು ಹಳ್ಳಿಗಳಲ್ಲಿ ಸಂಚರಿಸುತ್ತಾನೆ. ಸರಳ ಜೀವನ ನಡೆಸುತ್ತಾ ಜನರ ಜೀವನವನ್ನು ಗಮನಿಸುತ್ತಾನೆ. ಹೊರ ಜಗತ್ತಿನ ಕಠಿಣತೆಯನ್ನು ಅನುಭವಿಸುತ್ತಾನೆ. 1 ವರ್ಷದ ಬಳಿಕ ಅವನು ಗುರುನ ಬಳಿಗೆ ಮರಳುತ್ತಾನೆ. ಸಂತನು ಕೇಳುತ್ತಾನೆ, ಹಾಗಾದರೆ ನೀನು ಹಿಂತಿರುಗಿದ್ದೀಯಾ? ಜ್ಞಾನವನ್ನು ಪಡೆದೆಯಾ? ಶಿಷ್ಯನು ವಿನಯದಿಂದ ಹೇಳುತ್ತಾನೆ, ಹೌದು ಗುರುದೇವ, ಕೆಲ ದಿನಗಳು ಕಳೆದವು. ಒಂದು ಬೆಳಿಗ್ಗೆ ಕೆಲವು ಹಳ್ಳಿಗರು ಶವವೊಂದನ್ನು ಹೊತ್ತು ಅಂತ್ಯಸಂಸ್ಕಾರಕ್ಕೆ ಹೋಗುತ್ತಿದ್ದರು. ಗುರು ಮತ್ತು ಶಿಷ್ಯ ಇಬ್ಬರೂ ಆಶ್ರಮದ ಹೊರಾಂಗಣದಲ್ಲಿ ನಿಂತು ನೋಡುತ್ತಿದ್ದರು. ಸಂತನು ಹೇಳಿದರು, ಯಾರೋ ಸತ್ತಿದ್ದಾರೆ. ನಂತರ ಶಿಷ್ಯನ ಕಡೆ ತಿರುಗಿ, ನೀನು 1 ವರ್ಷ ಜ್ಞಾನಕ್ಕಾಗಿ ಸಂಚರಿಸಿದ್ದೆ. ಈಗ ಹೋಗಿ ತಿಳಿದು ಬಾ, ಈ ಮನುಷ್ಯನ ಆತ್ಮ ಎಲ್ಲಿ ಹೋಯಿತು? ಸ್ವರ್ಗಕ್ಕೆನಾ ಅಥವಾ ನರಕಕ್ಕ ಎಂದು ಕೇಳಿದರು. ಶಿಷ್ಯನು ಆಶ್ಚರ್ಯದಿಂದ ನಿಂತುಬಿಟ್ಟನು. ಇದನ್ನು ನಾನು ಹೇಗೆ ತಿಳಿಯಲಿ ಎಂದು ಆತನು ಯೋಚಿಸಿದ. ಆದರೂ ಗುರುನ ಆದೇಶವನ್ನು ನಿರಾಕರಿಸಲಿಲ್ಲ. ಅವನು ಅಂತ್ಯಯಾತ್ರೆಯೊಂದಿಗೆ ಹೋಗಿ ದೇಹವು ಸುಟ್ಟು ಬೂದಿಯಾಗುವವರೆಗೆ ಅಲ್ಲಿ ಉಳಿದ. ಧ್ಯಾನ ಮಾಡುತ್ತಾ ಉತ್ತರ ಹುಡುಕಲು ಪ್ರಯತ್ನಿಸಿದ. ಆದರೆ ಮನಸ್ಸಿಗೆ ಯಾವ ಉತ್ತರ ಬಾರಲಿಲ್ಲ. ಸಂಜೆ ಹೊತ್ತಿಗೆ ಅವನು ನಿರಾಶೆಯಿಂದ ಆಶ್ರಮಕ್ಕೆ ಹಿಂದಿರುಗಿದ. ಗುರು ಕೇಳಿದರು, ಹಾಗಾದರೆ ತಿಳಿದುಕೊಂಡೆಯ ಆತ್ಮ ಎಲ್ಲಿ ಹೋಯಿತು? ಶಿಷ್ಯನು ತಲೆಯನ್ನು ತಗ್ಗಿಸಿ ಹೇಳಿದ, ಗುರುದೇವ, ನಾನು ಶ್ರಮಿಸಿದೆ, ಆದರೆ ತಿಳಿಯಲಿಲ್ಲ. ಗುರು ಕೋಪಗೊಂಡು ಹೇಳಿದರು, ನೀನು 1 ವರ್ಷ ಸಂಚರಿಸಿ ಯಾವುದೂ ಕಲಿಯಲಿಲ್ಲ. ಹೋಗು, ಮತ್ತು ನೀನು ಸತ್ತವರ ಆತ್ಮ ಎಲ್ಲಿ ಹೋಗುತ್ತದೆ ಎಂಬುದನ್ನು ತಿಳಿದುಕೊಂಡ ನಂತರ ಮಾತ್ರ ಹಿಂತಿರುಗು. ಶಿಷ್ಯನು ದುಃಖಿತನಾಗಿ ಮತ್ತೆ ಪ್ರಯಾಣ ಆರಂಭಿಸಿದ. ಅನೇಕ ಜನರನ್ನು ಭೇಟಿಯಾದರೂ ಯಾರಿಗೂ ಉತ್ತರ ತಿಳಿದಿರಲಿಲ್ಲ. ತಿಂಗಳುಗಳು ಕಳೆದವು. ಒಂದು ಸಂಜೆ ದಣಿದ ಮತ್ತು ಹಸಿದ ಶಿಷ್ಯನು ಮತ್ತೊಂದು ಹಳ್ಳಿಯ ಅಂಚಿಗೆ ತಲುಪಿದ. ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಸಣ್ಣ ತೋಟವಿತ್ತು. ಅಲ್ಲೇ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದ. ಅವನಿಗೆ ಆ ಮನೆ ಒಂದು ವೇಶ್ಯೆಗೆ ಸೇರಿದ್ದೆಂದು ಗೊತ್ತಿರಲಿಲ್ಲ. ಅಲ್ಲಿ ವಿಶ್ರಾಂತಿಯಾಗಿದ್ದಾಗ ಜನರು ಹಾದು ಹೋಗುತ್ತಾ ಮಾತನಾಡಿದ ಮಾತುಗಳಿಂದ ಅದು ವೇಶ್ಯೆಯ ಮನೆ ಎಂದು ತಿಳಿಯಿತು. ಆದರೆ ಅವನು ತುಂಬಾ ದಣಿದಿದ್ದರಿಂದ ಅಲ್ಲಿ ಮರದ ಕೆಳಗೆ ನಿದ್ರೆಗೆ ಜಾರಿದ. ಮುಂದಿನ ಬೆಳಿಗ್ಗೆ ಅಂತ್ಯಸಂಸ್ಕಾರದ ಮೆರವಣಿಗೆ ಅಲ್ಲಿಂದ ಹೋಯಿತು. ವೇಶ್ಯೆ ತನ್ನ ಕೆಲಸದ ಹುಡುಗಿಯೊಂದಿಗೆ ನಿಂತು ಹೇಳಿದಳು, ಹೋಗಿ ತಿಳಿದು ಬಾ, ಈ ಮನುಷ್ಯ ಸ್ವರ್ಗಕ್ಕೆ ಹೋದನಾ ನರಕಕ್ಕೆ? ಹುಡುಗಿ ಹೋದಳು. ಕೆಲ ಸಮಯದ ನಂತರ ಹಿಂತಿರುಗಿ, ಅವನು ಸ್ವರ್ಗಕ್ಕೆ ಹೋದ ಅಂದಳು. ವೇಶ್ಯೆ ಹೇಳಿದಳು, ಅದು ಚೆನ್ನಾಗಿದೆ, ಅವನು ಸ್ವರ್ಗಕ್ಕೆ ಹೋದ. ಸ್ವಲ್ಪ ಸಮಯದ ಬಳಿಕ ಮತ್ತೊಂದು ಅಂತ್ಯಯಾತ್ರೆ ಹಾದು ಹೋಯಿತು. ವೇಶ್ಯೆ ಮತ್ತೆ ಕೇಳಿದಳು, ಹೋಗಿ ತಿಳಿದು ಬಾ, ಇವನ ಆತ್ಮ ಎಲ್ಲಿ ಹೋಯಿತು? ಹುಡುಗಿ ಹಿಂತಿರುಗಿ, ಅವನು ನರಕಕ್ಕೆ ಹೋದ ಎಂದಳು. ವೇಶ್ಯೆ ದುಃಖದಿಂದ ನಿಟ್ಟುಸಿರಿಟ್ಟು ಹೇಳಿದಳು, ಅದು ದುಃಖಕರ. ಇದು ಎಲ್ಲವನ್ನೂ ಆಲಿಸಿದ ಶಿಷ್ಯನು ಆಶ್ಚರ್ಯದಿಂದ ನಿಂತ. ನಾನು ವರ್ಷಗಳಿಂದ ಈ ಪ್ರಶ್ನೆಯ ಉತ್ತರಕ್ಕಾಗಿ ಹುಡುಕುತ್ತಿದ್ದೇನೆ, ಆದರೆ ಈ ಮಹಿಳೆ ಸುಲಭವಾಗಿ ತಿಳಿದುಕೊಳ್ಳುತ್ತಾಳೆ ಎಂದು ಆತ ಯೋಚಿಸಿದ. ಅವನು ಹೊರಬಂದು ಅವಳ ಮುಂದೆ ನಮಸ್ಕರಿಸಿ ಹೇಳಿದ, ಕ್ಷಮಿಸಿ, ನಾನು ನಿಮ್ಮನ್ನು ಅಡಗಿಕೊಂಡು ನೋಡುತ್ತಿದ್ದೆ, ಆದರೆ ನೀವು ಈಗ ನನ್ನ ಗುರು. ದಯವಿಟ್ಟು ಹೇಳಿ, ನೀವು ಹೇಗೆ ತಿಳಿದುಕೊಳ್ಳುತ್ತೀರಿ ಆತ್ಮ ಎಲ್ಲಿ ಹೋಗುತ್ತದೆ ಎಂದು? ವೇಶ್ಯೆ ಆಶ್ಚರ್ಯದಿಂದ ಕೇಳಿದಳು, ನೀನು ಸಂತನಾಗಿದ್ದರೂ ನನಗೆ ನಮಸ್ಕರಿಸುತ್ತೀಯಾ? ಶಿಷ್ಯನು ಉತ್ತರಿಸಿದ, ಸತ್ಯಜ್ಞಾನ ಯಾರಿಂದಲಾದರೂ ಬರಬಹುದು, ದಯವಿಟ್ಟು ಕಲಿಸಿ. ವೇಶ್ಯೆ ನಗುತ್ತಾ ತನ್ನ ಹುಡುಗಿಯನ್ನು ಕರೆಯಿತು. ಈ ಸಂತನಿಗೆ ಹೇಳು, ನೀನು ಹೇಗೆ ತಿಳಿದುಕೊಳ್ಳುತ್ತೀಯಾ? ಹುಡುಗಿ ವಿನಯದಿಂದ ಹೇಳಿದಳು, ಮೊದಲ ಅಂತ್ಯಯಾತ್ರೆ ಆದಾಗ ಜನರು ಆ ವ್ಯಕ್ತಿಯ ಬಗ್ಗೆ ಕಣ್ಣೀರು ಸುರಿಸುತ್ತಾ ಹೇಳುತ್ತಿದ್ದರು, ಅವನು ಒಳ್ಳೆಯವನು, ಬಡವರಿಗೆ ಸಹಾಯ ಮಾಡಿದ, ಯಾರಿಗೂ ನೋವು ಕೊಡಲಿಲ್ಲ ಎಂದು. ಅವರ ಮಾತುಗಳಿಂದ ಅವನು ಸತ್ಪ್ರವೃತ್ತಿಯ ಜೀವನ ನಡೆಸಿದ್ದನೆಂಬುದು ಸ್ಪಷ್ಟವಾಯಿತು. ಹಾಗಾಗಿ ಅವನು ಸ್ವರ್ಗಕ್ಕೆ ಹೋದನೆಂದು ತಿಳಿದೆ.
ಆದರೆ ಎರಡನೇ ಅಂತ್ಯಯಾತ್ರೆಯಲ್ಲಿ ಜನರು ಗುಸುಗುಸು ಮಾತಿನಲ್ಲಿ ಅವನ ದುಷ್ಟತನದ ಕಥೆಗಳನ್ನು ಹೇಳುತ್ತಿದ್ದರು. ಅವನು ಸ್ವಾರ್ಥಿ, ಕ್ರೂರ, ಇತರರನ್ನು ಮೋಸ ಮಾಡಿದ ಎಂದು. ಅವರ ಮಾತುಗಳಿಂದ ಅವನು ದುಷ್ಕರ್ಮಗಳಿಂದ ತುಂಬಿದ ಜೀವನ ನಡೆಸಿದ್ದನೆಂಬುದು ಸ್ಪಷ್ಟವಾಯಿತು. ಹಾಗಾಗಿ ಅವನು ನರಕಕ್ಕೆ ಹೋದನೆಂದು ತಿಳಿದೆ. ಇದು ಕೇಳಿದ ಶಿಷ್ಯನು ಸತ್ಯವನ್ನು ಅರಿತನು. ಅವನು ವೇಶ್ಯೆ ಮತ್ತು ಅವಳ ಹುಡುಗಿಯ ಮುಂದೆ ನಮಸ್ಕರಿಸಿ ಹೇಳಿದ, ನಾನು ಈಗ ತಿಳಿದುಕೊಂಡೆ, ನಮ್ಮ ಗತಿಯನ್ನು ನಿರ್ಧರಿಸುವವರು ಯಾರೂ ಅಲ್ಲ, ನಮ್ಮ ಕರ್ಮವೇ. ಅವನು ಗುರುನ ಬಳಿಗೆ ಹಿಂತಿರುಗಿ ಎಲ್ಲವನ್ನೂ ಹೇಳಿದ. ಗುರು ನಗುತ್ತಾ ಹೇಳಿದರು, ಮಗನೇ, ಇದೇ ಪಾಠವನ್ನು ನಾನು ನಿನ್ನಿಂದ ಕಲಿಸಬೇಕೆಂದಿದ್ದೆ. ಸ್ವರ್ಗ ಮತ್ತು ನರಕ ದೂರದಲ್ಲಿಲ್ಲ, ಅವು ನಮ್ಮ ಕರ್ಮಗಳಲ್ಲಿ ಅಡಗಿವೆ. ಒಳ್ಳೆಯತನ ಮತ್ತು ದಯೆಯಿಂದ ಜೀವಿಸಿದರೆ ಈ ಜೀವನವು ಸ್ವರ್ಗವಾಗುತ್ತದೆ ಮತ್ತು ಮುಂದಿನ ಜೀವವು ಶಾಂತಿಯಾಗುತ್ತದೆ. ಆದರೆ ಸ್ವಾರ್ಥದಿಂದ, ದ್ವೇಷದಿಂದ ಬದುಕಿದರೆ ಈ ಜೀವನವು ನರಕವಾಗುತ್ತದೆ ಮತ್ತು ಮುಂದಿನದು ಸಹ. ಮಿತ್ರರೇ, ಈ ಕಥೆ ನಮಗೆ ತಿಳಿಸುತ್ತದೆ, ಕರ್ಮ ಎಂಬುದು ನಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು ರೂಪಿಸುವ ಅದೃಶ್ಯ ಶಕ್ತಿ. ನಾವು ಯೋಚಿಸುವುದು, ಮಾತನಾಡುವುದು, ಮಾಡುವುದೆಲ್ಲ ವಿಶ್ವಕ್ಕೆ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಆ ಶಕ್ತಿ ಮತ್ತೆ ನಮ್ಮ ಜೀವನಕ್ಕೆ ಹಿಂದಿರುಗುತ್ತದೆ. ಒಳ್ಳೆಯ ಕರ್ಮ ಶಾಂತಿ, ಸಂತೋಷ ಮತ್ತು ಪ್ರಗತಿಯನ್ನು ತರುತ್ತದೆ. ಕೆಟ್ಟ ಕರ್ಮ ದುಃಖ, ಅಡೆತಡೆ ಮತ್ತು ಪಶ್ಚಾತ್ತಾಪ ತರುತ್ತದೆ. ಆದ್ದರಿಂದ ಸದಾ ಒಳ್ಳೆಯ ಆಲೋಚನೆ, ಸತ್ಯವಾಣಿ ಮತ್ತು ಧರ್ಮ ಮಾರ್ಗದ ಕೃತ್ಯಗಳನ್ನು ಆಯ್ಕೆ ಮಾಡಿ, ಏಕೆಂದರೆ ಅಂತಿಮವಾಗಿ ನಮ್ಮ ಕರ್ಮವೇ ನಿರ್ಧರಿಸುತ್ತದೆ ನಾವು ಸ್ವರ್ಗದಲ್ಲಿ ಬದುಕುತ್ತೇವೆಯಾ, ನರಕದಲ್ಲಿ ಬದುಕುತ್ತೇವೆಯಾ ಎಂಬುದನ್ನು.